ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೇಯಸ್ ಪೂಜಾರಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇದ್ದೇವೆ ಮೊಟ್ಟೆಯ ಬಿರಿಯಾನಿ. ಬಹಳ ಸುಲಭವಾದ ರೆಸಿಪಿ ಆಗಿದೆ. ಇದು ತಿನ್ನೋದಕ್ಕೆ ಬಹಳ ಟೇಸ್ಟಿಯಾಗಿರುತ್ತೆ. ವಿಡಿಯೋವನ್ನು ಫುಲ್ ನೋಡಿ. ಹಾಗೆಯೇ ಯಾವತ್ತಿನ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬನ್ನಿ ಅಡುಗೆಯನ್ನು ಸ್ಟಾರ್ಟ್ ಮಾಡುವ. ಎಲ್ಲಕ್ಕಿಂತ ಮೊದಲು ನಾವು ಅಕ್ಕಿಯನ್ನು ಬೇಯಿಸಿಕೊಳ್ಳೋಣ. ಅದಕ್ಕಾಗಿ ನಾನು ಇಲ್ಲಿ 1.5 ಲೀಟರ್ನಷ್ಟು ನೀರನ್ನು ಕುದಿಯಲು ಇಟ್ಟಿದ್ದೇನೆ. ಇದಕ್ಕೆ ಈಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಉಪ್ಪು ಎಷ್ಟು ಹಾಕಬೇಕಂದ್ರೆ ನೀರಿನ ರುಚಿ ನೋಡಿದಾಗ ಉಪ್ಪಿನ ರುಚಿ ಆ್ಯಡ್ ಆಗಿರಬೇಕು, ಅಷ್ಟು ಆ್ಯಡ್ ಮಾಡಿ. ಈಗ ಮಸಾಲೆ ಪದಾರ್ಥಗಳು: ಗರಂ ಮಸಾಲೆ ಎಲೆ, 4 ಲವಂಗ, ಸ್ವಲ್ಪ ಜೀರಿಗೆ, 4 ಕರಿಮೆಣಸು, ಚಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ನೀರು ಕುದಿ ಬಂದಿದೆ. ನಾನು 1 kgಯಷ್ಟು ಬಾಸ್ಮತಿ ಅಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ನಾನು 3 ಬಾರಿ ವಾಶ್ ಮಾಡಿ ಆ್ಯಡ್ ಮಾಡಿದ್ದೇನೆ. ಈಗ 1 ನಿಂಬೆ ಹುಳಿಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಇದರಿಂದಾಗಿ ಅನ್ನ ಯಾವುದೇ ರೀತಿಯಲ್ಲೂ ಎಸಲು ಬಿಡುವುದಿಲ್ಲ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೀಗ ಬೇಯಿಸಬೇಕು. ಎಷ್ಟು ಹೊತ್ತಂದರೆ 90% ಬೇಯುವ ತನಕ. ಈಗ ನೋಡಿ, ಅಕ್ಕಿ ದೊಡ್ಡದಾಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಅನ್ನದ ನೀರನ್ನು ತೆಗಿತಾ ಇದ್ದೇನೆ. ಇಲ್ಲಿ ನಾನೀಗ 3 ಮೊಟ್ಟೆ ತೆಗೆದುಕೊಂಡಿದ್ದೇನೆ. ಇದರ ಮೇಲೆ ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಹುಡಿ, 1 ಚಿಟಿಕೆಯಷ್ಟು ಮೆಣಸಿನ ಹುಡಿ ಆ್ಯಡ್ ಮಾಡಿದ್ದೇನೆ. ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ. ಈಗ ಇಲ್ಲಿ ನಾನು 1 ಚಾಕುವಿನಿಂದ ಮೊಟ್ಟೆಯ ಮೇಲೆ ಚುಚ್ಚಿಕೊಳ್ತಾ ಇದ್ದೇನೆ. ಇದರಿಂದಾಗಿ ಮೊಟ್ಟೆ ಎಣ್ಣೆಯಲ್ಲಿ ಆ್ಯಡ್ ಮಾಡಿದಾಗ ಹೊಡೆಯುವುದಿಲ್ಲ. ಇಲ್ಲದಿದ್ದರೆ ನೀವು ಮೊಟ್ಟೆಯನ್ನು ಫ್ರೈ ಮಾಡಿದಾಗ ಮೊಟ್ಟೆ ಹೊಡೆಯಲು ಸ್ಟಾರ್ಟ್ ಆಗುತ್ತೆ. ನಾವೀಗ ಇನ್ನೊಂದು ಕಡೆ 1 ಪಾತ್ರೆಯನ್ನು ತೆಗೆದುಕೊಂಡಿದ್ದೇವೆ. ಪಾತ್ರೆ ಒಳಗೆ 1 ಕಪ್ನಷ್ಟು ಎಣ್ಣೆಯನ್ನು ಆ್ಯಡ್ ಮಾಡಿದ್ದೇನೆ. ಇದರ ಒಳಗೆ 2 ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಕಟ್ ಮಾಡಿದ್ದು. ಇದನ್ನು ನಾವೀಗ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಯಾವಾಗ ಈ ಕಲರ್ ಬರುತ್ತೆ ಆಗ ಎಲ್ಲ ನೀರುಳ್ಳಿಯನ್ನು ತೆಗೆದು 1 ಪಾತ್ರೆಗೆ ಹಾಕಿಕೊಳ್ಳಿ. ಚೆನ್ನಾಗಿ ಡ್ರೈನ್ ಮಾಡಿ ತೆಗೀರಿ ಹೊರಗೆ. ಈಗ ಇದೇ ಎಣ್ಣೆಯಲ್ಲಿ ನಾನೀಗ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಲವಂಗ, ಮಸಾಲೆ ಎಲೆ, ಚಕ್ಕೆ, ಕಾಳುಮೆಣಸು, ಜೀರಿಗೆ. 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 4 ಹಸಿಮೆಣಸು ಉದ್ದಗೆ ಕಟ್ ಮಾಡಿದ್ದು. ನೀವು ಬೇಕಾದರೆ ಹೇಗೆ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, 1 ಟೇಬಲ್ ಸ್ಪೂನ್ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಹುಡಿ. ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೆನಪಿರಲಿ, ಗ್ಯಾಸ್ ಫ್ಲೇಮ್ ಸ್ಲೋನಲ್ಲಿ ಇಟ್ಟು ಮಿಕ್ಸ್ ಮಾಡಿ, ಮಸಾಲೆ ಬರ್ನ್ ಆಗಬಹುದು. ಈಗ ತಕ್ಷಣವೇ ನಾವು 1 ಟೊಮೆಟೊವನ್ನು ಪೇಸ್ಟ್ ಮಾಡಿಕೊಂಡಿದ್ದೇವೆ. ಇದನ್ನು ನಾವೀಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇವೆ. ನಿಮಗೇನಾದರೂ ಚಟ್ಪಟ ಬೇಕಂದರೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮಿಕ್ಸ್ ಮಾಡೋಣ. ಈಗ ಇದನ್ನು 3 ರಿಂದ 4 ನಿಮಿಷ ಕುದಿಯಲು ಬಿಡೋಣ. ಈಗ ಮಸಾಲೆಯಿಂದ ಆಯಿಲ್ ಸಪರೇಟ್ ಆಗಿದೆ. ಈಗ ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಗ್ರೇವಿ ಆಗಲಿಕ್ಕೆ. ಚಿಕ್ಕದಾಗಿ ಕಟ್ ಮಾಡಿದ 1 ಬಟಾಟೆ ಆ್ಯಡ್ ಮಾಡಿದ್ದೇನೆ. ನೀವು ಬೇಕಾದರೆ ಮೊದಲೇ ಬೇಯಿಸಿದ ಬಟಾಟೆ ಕೂಡ ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ. 1 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಮೊಸರು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ಬೇಕಾದರೆ ಮೊಸರನ್ನು ಸ್ಕಿಪ್ ಮಾಡಿಕೊಳ್ಬೋದು. ಆದರೆ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ, ನನಗೆ ಮಸಾಲ ಸ್ವಲ್ಪ ಬೇಕಾಗಿದೆ. ಈಗ ಇದನ್ನು ಬೇಗನೆ ಮಿಕ್ಸ್ ಮಾಡಿಕೊಳ್ಳೋಣ. ಲೋ ಫ್ಲೇಮ್ನಲ್ಲಿಟ್ಟು ಮಿಕ್ಸ್ ಮಾಡಿದ್ದೇನೆ. ಈಗ ಇದರ ಮೇಲೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಈರುಳ್ಳಿ. ತೆಗೆದು ಇಟ್ಟುಕೊಂಡಿದ್ದ ಈರುಳ್ಳಿಯಲ್ಲಿ ಅರ್ಧದಷ್ಟು ಆ್ಯಡ್ ಮಾಡ್ಕೊಂಡಿದ್ದೇನೆ. ಅರ್ಧದಷ್ಟು ಉಳಿಸಿದ್ದೇನೆ ಕೊನೆಗೆ ಆ್ಯಡ್ ಮಾಡಲು. ಈಗ ನಾನು ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಲೋ ಫ್ಲೇಮ್ನಲ್ಲಿಟ್ಟು 1 ಮುಚ್ಚಳ ಮುಚ್ಚಿ 5 ರಿಂದ 6 ನಿಮಿಷ ಕುದಿಯಲು ಬಿಡೋಣ. 5 ರಿಂದ 6 ನಿಮಿಷದ ನಂತರ ಗ್ರೇವಿ ಚೆನ್ನಾಗಿ ಬಂದಿದೆ. ಆಯಿಲ್ ಬದಿಯಿಂದ ಸಪರೇಟ್ ಆಗಿದೆ. ಈಗ ಇದರ ಮೇಲೆ ನಾವು ಆ್ಯಡ್ ಮಾಡ್ತಾ ಇದ್ದೇವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅನ್ನವನ್ನು ನಾನು ಮಾಡಿಕೊಂಡಿದ್ದೆ, ಅನ್ನವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅನ್ನವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಫುಡ್ ಕಲರ್ ಆ್ಯಡ್ ಮಾಡಿದ್ದೇನೆ. ಇದು ಆಪ್ಷನಲ್, ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು.
ಅರ್ಧ ಉಳಿಸಿದ ಈರುಳ್ಳಿ ಆ್ಯಡ್ ಮಾಡಿದ್ದೇನೆ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ. ಈಗ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ದಮ್ ಬರಿಸೋಣ. 3ರಿಂದ 4 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿ. ಈಗ 3ರಿಂದ 4 ನಿಮಿಷ ಆಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೇನೆ. ಆಫ್ ಮಾಡಿದ ನಂತರ ನೀವು ಮುಚ್ಚಳ ತಕ್ಷಣ ತೆಗಿಬೇಡಿ. 10ರಿಂದ 15 ನಿಮಿಷ ಹಾಗೆ ಇಟ್ಟು ನಂತರ ತೆಗೆಯಿರಿ. ನಾನು 10ರಿಂದ 15 ನಿಮಿಷದ ನಂತರ ತೆಗಿತಾ ಇದ್ದೇನೆ ಇಲ್ಲಿ. ಈಗ ನೋಡಿ ನಮ್ಮ ಎಗ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನೀವು ಸಲಾಡ್ನೊಟ್ಟಿಗೆ ಕೂಡ ತಿನ್ಬೋದು. ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ, ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇವತ್ತಿಗೆ ಇಷ್ಟೇ, ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋಸ್.